ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪದ್ಧತಿಯಂತೆ ಶರಾವತಿ ಪೂರ್ಣ ಮತ್ತು ಅಮೃತಾಳ ಕೈಯಿಂದ ಹೊಸ್ತಿಲಿಗೆ ಪೂಜೆ ಮಾಡಿಸಿ ಒಳ ಕರೆದುಕೊಂಡರು ಅವರಿಬ್ಬರನ್ನು. ಈಗ ತಾನೇ ದೀಪ ಹಚ್ಚಿದೆ ಮನೆಯಲ್ಲಿ, ಈಗಲೇ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಇದ್ದು ಮನೆಗೆ ಹೋಗಿವ್ರಂತೆ, ಅಲ್ಲಿವರೆಗೂ ರೆಸ್ಟ್ ಮಾಡಿ ಎಂದ ಶರಾವತಿ ಪೂರ್ಣ ಮತ್ತು ಅಮೃತಾಳಿಗೆ ಭಾರ್ಗವನ ಕೋಣೆಯ ಪಕ್ಕದ ಕೋಣೆಯನ್ನು ತೋರಿಸಿ ಸ್ವಲ್ಪ ಹೊತ್ತು ಅವರು ರೆಸ್ಟ್ ಮಾಡುವಂತೆ ಹೇಳಿ ತಾವು ಭಾರ್ಗವನ ಕೋಣೆಗೆ ಬಂದರು. ಅವ ತನ್ನ ಬಟ್ಟೆಗಳನ್ನು ಬ್ಯಾಗಿನಲ್ಲಿ ಹೊಂದಿಸಿ ಇಟ್ಟುಕೊಳ್ಳುತ್ತಿದ್ದ. ಅದನ್ನು ಕಂಡವರೇ, ಭಾರ್ಗವ್, ಬಟ್ಟೆನೆಲ್ಲ ಬ್ಯಾಗ್ನಲ್ಲಿಡ್ತಿದ್ಯಾ ಯಾಕೆ ಎಂದು ಕೇಳಿದರು. ತಾವು ಅಂದುಕೊಂಡಂತೆಯೇ ಎಂಗೇಜ್ಮೆಂಟ್ ಮುಗಿದಿತ್ತಲ್ಲ, ಹಾಗಾಗಿ ಅವನ ಮೇಲಿನ ಕೋಪ ಕಡಿಮೆ ಆಗಿತ್ತವರಿಗೆ. ಅವರನ್ನು ನೋಡದೆ ತನ್ನ ಕೆಲಸ ಮಾಡುತ್ತಾ, ನೈಟ್ ಸಿಂಗಾಪುರ್ ಹೋಗ್ತಿದ್ದೀನಿ ನಾನು, 10 ಗಂಟೆಗೆ ಫ್ಲೈಟ್ ಇದೆ, ಏರ್ಪೋರ್ಟ್ಗೆ ಬೇಗ ಹೋಗಬೇಕು ಎಂದ. ಅವರ ಮೇಲೆ ಇನ್ನೂ ಮುನಿಸವನಿಗೆ ತಾನು ಹೇಳಿದಂತೆ ಅವರು ಕೇಳಲಿಲ್ಲವಲ್ಲ ಎಂದು. ವಾಟ್, ರಾತ್ರಿನಾ? ಆಶ್ಚರ್ಯದಿಂದ ಕೇಳಿದರು. ಅವರಿಗಷ್ಟೇ ಅಲ್ಲ, ಕಂಠಿ ಒಬ್ಬನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವ ಅಂದು ರಾತ್ರಿ ವಿದೇಶಕ್ಕೆ ಹೊರಟಿರುವ ಸುದ್ದಿ. ಹಾಂ ಎಂದನಷ್ಟೇ. ಭಾರ್ಗವ್, ಇವತ್ತಾನೇ ನಿನ್ನ ಎಂಗೇಜ್ಮೆಂಟ್ ಆಗಿದೆ, ನೀನು ಎಂದು ಮಾತನಾಡುತ್ತಿದ್ದವರನ್ನು ನೋಡಿದವ, ಮತ್ತೆ ತಡಿಬೇಡಿ ಅಮ್ಮ ನೀವು ನನ್ನನ್ನು, ನೀವು ಹೀಗೆ ಹೇಳ್ತೀರಾ ಅಂತಾನೆ ನಾನು ಯಾರಿಗೂ ಗೊತ್ತಾಗದೆ ಫ್ಲೈಟ್ ಬುಕ್ ಮಾಡಿದ್ದು ಎಂದು ಬ್ಯಾಗ್ ತೆಗೆದಿಟ್ಟು ಬಾತ್ರೂಮಿಗೆ ನಡೆದ. ಶರಾವತಿ ಏನೂ ಮಾಡಲಾಗದೆ ಆಯುಷ್ ಬಳಿ ಬಂದು ಅವ ಹೊರಟಿದ್ದ ಸುದ್ದಿ ಹೇಳಿದರು. ಅವ ಭಾರ್ಗವನ ಕೋಣೆಗೆ ಬಂದ. ಅಷ್ಟರಲ್ಲಿ ಭಾರ್ಗವ್ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಸೂಟ್ ತೊಟ್ಟಿದ್ದ. ಅಣ್ಣ, ಅಮ್ಮ ಹೇಳಿದ್ರು ನೀನು ರಾತ್ರಿ ಸಿಂಗಾಪುರ್ಗೆ ಹೋಗ್ತಿದೆಯಂತೆ, ನಮಗೆ ಹೇಳಿರಲೇ ಇಲ್ಲ ಕೇಳಿದ ಅವನ ಬಳಿ ಬಂದು. ಹೇಳಿದರೆ ನೀವು ಕಳಿಸ್ತಿರ್ಲಿಲ್ಲ ನನ್ನನ್ನು ಅದಕ್ಕೆ ಎಂದವ ಕನ್ನಡಿಯ ಮುಂದೆ ನಿಂತು ತನ್ನ ಹೇರ್ ಸ್ಟೈಲ್ ಸರಿ ಮಾಡಿಕೊಂಡ. ಬರೋದು ಗೊತ್ತಿಲ್ಲ, 20 ದಿನಕ್ಕೆ ನಿಮ್ಮಿಬ್ಬರು ಮದುವೆ ಇದೆ ಭಾರ್ಗವ್, ಆಗಲೇ ಮದುವೆ ತಯಾರಿ ಶುರುವಾಗಿದೆ ಎಂದರು ಶರಾವತಿ ಒಳಬಂದು. ಅವರಿಬ್ಬರ ಮಾತನ್ನು ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡಿದ್ದರವರು. ಅಂದರೆ ಈಗ ಮದುವೆ ಮುಗಿಸ್ಕೊಂಡು ಹೋಗುವಂತೀರಾ ಕೇಳಿದ ಕೋಪದಲ್ಲಿ. ಹೋಗಲೇಬೇಕು ಅಂತ ನೀನು ನಿರ್ಧಾರ ಮಾಡಿದೀಯಾ ಭಾರ್ಗವ್, ಅದನ್ನು ತಡೆಯೋಕ್ಕಾಗೋದಿಲ್ಲ, ಆದರೆ ಮದುವೆ ಇದೆ ಅನ್ನೋದನ್ನು ಮರಿಬೇಡ ಗಂಭೀರವಾಗಿ ಎಂದರು ಶರಾವತಿ. ಅವರ ಮಾತನ್ನು ಕೇಳುವುದಿಲ್ಲವಲ್ಲ. ಬರ್ತೀನಿ, ಅಲ್ಲಿ ಕೆಲಸ ಆದಷ್ಟು ಬೇಗ ಮುಗಿಸಿ ಬರ್ತೀನಿ ಎಂದ ಹೊರಟಾಗಿ ಅವರನ್ನು ನೋಡದೆ. ನೀನು ಹೋಗ್ತಿರೋದು ಪೂರ್ಣಂಗೆ ಗೊತ್ತಾ ಅಣ್ಣ? ಇಲ್ಲ ಎಂದ ಹೊರಟಾಗಿ. ಬೇಸರ ಆಗುತ್ತೆ ಅಣ್ಣ ಅವರಿಗೆ, ನೀನು ಹೀಗೆ ಎಂಗೇಜ್ಮೆಂಟ್ ಮುಗಿದ ಕೂಡಲೇ ಎಂದ ಆಯುಷ್ ಮಾತು ಮುಗಿಯುವ ಮೊದಲೇ. ಇವನಿಗೆ ಆ ಹುಡುಗಿ ಭಾವನೆಗಳು ಎಲ್ಲಿ ಅರ್ಥ ಆಗುತ್ತೆ ಅಯ್ಯೋ, ಅವನು ಅನ್ಕೊಂಡ ಹಾಗೆ ಆದರೆ ಸಾಕು ಅವನಿಗೆ, ಇನ್ನೊಬ್ಬರ ಭಾವನೆಗಳಿಗೆ ಅವನು ಬೆಲೆ ಕೊಡೋದನ್ನು ಕಲಿತೇ ಇಲ್ವಲ್ಲ ಎಂದರು ಶರಾವತಿ ಮುಖ ಊದಿಸಿಕೊಂಡು ನಿಂತು. ಅಮ್ಮ, ಅವನು ಹೋಗುವಾಗ ಜಗಳ ಬೇಡ, ಸುಮ್ಮನಿರಿ ಎಂದ ಆಯುಷ್ ಶರಾವತಿಯವರಿಗೆ. ನಾನು ಹೋಗ್ತಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದೀರಲ್ಲ ಅಮ್ಮ, ಆ ಬ್ರ್ಯಾಂಚ್ ನಾನು ಕಟ್ಟಿ ಬೆಳೆಸಿದ ನನ್ನ ಕೂಸು ಅನ್ನೋದನ್ನು ಮರೆತು ಬಿಟ್ಟಿದ್ದೀರಾ ಅಲ್ವಾ? ನಾನು ಅನ್ಕೊಂಡ ಹಾಗೆ ನಡಿಬೇಕು ಅಂತ ನಾನು ಹಠ ಮಾಡ್ತಿದ್ರೆ ನೀವು ಕೂಡ ಅದನ್ನೇ ಮಾಡ್ತಿದ್ದೀರಾ ಎಂದ ಭಾರ್ಗವ್ ಅವರನ್ನೇ ನೋಡುತ್ತಾ. ಅಣ್ಣ, ಮನೆಯಲ್ಲಿ ಗೆಸ್ಟ್ ಇದ್ದಾರೆ, ಸೊ ಪ್ಲೀಸ್ ಇಬ್ಬರು ಸುಮ್ಮನಿರಿ ನೀವು ಎಂದ ಆಯುಷ್ ಶರಾವತಿಯವರ ಮುಂದೆ ಬಂದು. ಅಮ್ಮ, ನೀನು ಹೋಗಿ ಅಣ್ಣ ಹೀಗೆ ಊರಿಗೆ ಹೋಗ್ತಿರೋದನ್ನು ಎಲ್ರಿಗೂ ಹೇಳಿ ಮ್ಯಾನೇಜ್ ಮಾಡು ಎಂದ. ಶರಾವತಿ ಮಾತನಾಡದೆ ನಡೆದರು ಅಲ್ಲಿಂದ. ಅಣ್ಣ, ಪೂರ್ಣ ಪಕ್ಕದ ಕೋಣೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋ ಹೋಗು ನೀನು ಎಂದ ಆಯುಷ್. ಅವಳ ಜೊತೆ ಮಾತಾಡೋದಕ್ಕೇನಿಲ್ಲ ನನಗೆ ಎಂದ ಭಾರ್ಗವ್ ಟೇಬಲ್ ಮೇಲಿದ್ದ ವಾಚ್ ಹಿಡಿದು ಕೈಗೆ ಹಾಕಿದ. ಅಣ್ಣ ಎಂದು ಅರ್ಥ ಮಾಡಿಸಲು ಬಂದ ಆಯುಷ್ಗೆ ಕೈ ಅಡ್ಡ ಹಿಡಿದವ. ನನಗೆ ಲೇಟ್ ಆಗ್ತಿದೆ ಅಯ್ಯೋ ಎಂದ. ಕೋಪವಿನ್ನು ಅವನ ಮೊಗದಲ್ಲಿತ್ತು. ಸರಿ ಅಣ್ಣ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಏರ್ಪೋರ್ಟ್ಗೆ ನಾನೇ ಡ್ರಾಪ್ ಮಾಡ್ತೀನಿ ಎಂದ ಆಯುಷ್ ತನ್ನ ಕೋಣೆಗೆ ನಡೆದ. ಭಾರ್ಗವ್ ಒಮ್ಮೆ ನಿಟ್ಟುಸಿರು ಬಿಟ್ಟು ನಿಂತ. ಫೋನಿಗೆ ಮೆಸೇಜ್ ಬಂದಿದ್ದರ ಸದ್ದಾಯಿತು. ಹಿಡಿದು ನೋಡಿದ. ಜಗ್ಗು ಎಂಗೇಜ್ಮೆಂಟಿನಲ್ಲಿ ತೆಗೆದ ಫೋಟೋಗಳನ್ನು ಕಳುಹಿಸಿದ್ದ. ಫೋಟೋದಲ್ಲಿ ಪೂರ್ಣಳನ್ನು ನೋಡುತ್ತಿದ್ದಂತೆ ಮನ ಕರಗಿತು. ಅವಳಿಗೆ ಹೇಳದೆ ತಾನು ಹೊರಟರೆ ಹೇಗೆ ಎನ್ನಿಸಿತು. ಹೆಜ್ಜೆ ಮುಂದಿಟ್ಟು ಪಕ್ಕದ ಕೋಣೆಯತ್ತ ನಡೆದ. ಕೋಣೆಯ ಬಾಗಿಲ ಮುಂದೆ ನಿಂತು ಬಡಿದಾಗ ಅಮೃತ ಬಾಗಿಲು ತೆಗೆದಳು. ಪೂರ್ಣ ಬಾತ್ರೂಮಿನಲ್ಲಿದ್ದಳು. ಬನ್ನಿ ಭಾವ, ಅಕ್ಕ ಬಾತ್ರೂಮ್ನಲ್ಲಿದ್ದಾಳೆ ಎಂದಳು ಅಮೃತ ಅವನನ್ನು ಕಂಡು. ನಾನು ಅವಳ ಜೊತೆ ಮಾತಾಡಬೇಕಿತ್ತು ಎಂದ. ಸರಿ ಭಾವ, ನಾನು ಕೆಳಗಡೆ ಇರ್ತೀನಿ ಎಂದ ಅಮೃತ ಬಾಗಿಲು ಎಳೆದುಕೊಂಡು ಹೊರ ನಡೆದಳು. ಅವ ಪೂರ್ಣಳಿಗಾಗಿ ಕಾದು ನಿಂತ. ನಿಮಿಷದಲ್ಲಿ ಪೂರ್ಣ ಬಾತ್ರೂಮಿನಿಂದ ಹೊರಬಂದವಳು ಭಾರ್ಗವ್ ಇರುವನೆಂಬ ಅರಿವಿರದೆ, ಅಮ್ಮು ನನಗೆ ಪಿನ್ ತೆಗೆಯೋದಕ್ಕೆ ಹೆಲ್ಪ್ ಮಾಡು, ಸಿಕ್ಕಾಕೊಂಡಿರಬೇಕು, ಬರ್ತಾನೇ ಇಲ್ಲ ಎನ್ನುತ್ತಾ ತನ್ನ ಭುಜದ ಮೇಲಿನ ಸೆರಗಿನಲ್ಲಿ ಬಂದಿಯಾಗಿದ್ದ ಪಿನ್ನನ್ನು ತೆಗೆಯಲು ನೋಡುತ್ತಾ ಮುಂದೆ ಬಂದವಳು ಕಂಬದಂತೆ ನಿಂತಿದ್ದ ಭಾರ್ಗವನ ಎದೆಗೆ ಡಿಕ್ಕಿ ಹೊಡೆದೇ ಬಿಟ್ಟಳು. ಅವಳನ್ನೇ ನೋಡುತ್ತಿದ್ದವ ಅವಳು ತನಗೆ ಡಿಕ್ಕಿ ಹೊಡೆದಾಗ ಅವಳು ಬೀಳದಂತೆ ಅವಳ ಸೊಂಟ ಹಿಡಿದು ಬಳಸಿ ನಿಂತ ಅವಳನ್ನು. ಅಮ್ಮ
ಎಂದು ಹೆದರಿದ ಪೂರ್ಣ ಭುಜದ ಮೇಲಿದ್ದ ಕೈ ತೆಗೆದು ಅವನೆದೆಯ ಮೇಲಿನ ಅಂಗಿ ಬಿಗಿ ಹಿಡಿದು ನಿಂತಳು. ಎದೆಯ ಮೇಲಿನ ಸೆರಗು ತುಸು ಜಾರಿ ಕೊನೆಯ ಅಂಚು ಭುಜದ ಮೇಲೆಯೇ ಬಂದಿಯಾಗಿತ್ತು ಸಿಕ್ಕಿ ಹಾಕಿಕೊಂಡಿದ್ದ ಪಿನ್ನಿನಲ್ಲಿ. ಅವಳನ್ನೇ ನೋಡುತ್ತಿದ್ದ ಭಾರ್ಗವ್ ತನ್ನ ಕೋಪ ಮರೆತು ಮೌನಿಯಾದ. ಅವನ ಕೈಗಳಲ್ಲಿ ಬಂದಿಯಾದವಳು ಅವನ ನೋಟದಲ್ಲಿ ನೋಟ ಬೆರೆಸಿ ನಿಂತಳು. ಅವಳ ಮುದ್ದಾದ ಮೊಗ ನೋಡಿ ಬೆಳಗ್ಗೆಯಿಂದಲೇ ಸೋತವ ಈಗ ಅವಳ ಜೊತೆಗಿನ ಏಕಾಂತ ಅವನನ್ನು ಇನ್ನೂ ಸೋಲುವಂತೆ ಮಾಡಿತು. ಕ್ಷಣ ಮೈಮರೆತವರು ಎಚ್ಚೆತ್ತು ದೂರ ಸರಿದಾಗ ಪೂರ್ಣ ಜಾರಿದ ತನ್ನ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ಸಿಲುಕಿದ್ದ ಪಿನ್ನನ್ನು ಬಿಡಿಸಲಾಗದೆ ಒದ್ದಾಡುತ್ತಾ ತನ್ನ ಸೆರಗನ್ನು ಸಂಭಾಳಿಸಲಾಗದೆ ನಿಂತಳು. ಅವಳ ಒದ್ದಾಟ ಕಂಡ ಭಾರ್ಗವ್ ಅವಳ ಸನಿಹ ಹೆಜ್ಜೆ ಇಟ್ಟ. ಅವನ ಸನಿಹ ಕಂಡ ಪೂರ್ಣ ತಟಸ್ಥಳಾಗಿ ಅವನನ್ನೇ ನೋಡಿದಳು ತಲೆ ಎತ್ತಿ. ಅವ ಏನೊಂದು ಮಾತನಾಡದೆ ಅವಳ ಇನ್ನೂ ಸನಿಹ ಬಂದು ಅವಳ ಭುಜದಲ್ಲಿ ಸಿಲುಕಿದ್ದ ಪಿನ್ನನ್ನು ಬಿಡಿಸಲು ನಿಂತ. ಕೈ ಹಿಂತೆಗೆದ ಪೂರ್ಣ ನಡುಗಿದಳು ಅವನ ಕೈಗಳು ತನ್ನ ಭುಜ ಸ್ಪರ್ಶಿಸಿದಾಗ. ಅವಳ ಭಾವನೆಗಳ ಸೆಣಸಾಟ ತಿಳಿಯದ ಭಾರ್ಗವ್ ತನ್ನ ಮನದ ಭಾವನೆಗಳಿಗೆ ಬಂದಿಯಾಗಿ ಸಿಲುಕಿದ್ದ ಪಿನ್ನನ್ನು ಬಿಡಿಸಿ ತೆಗೆಯುತ್ತಿದ್ದಂತೆ ಜಾರುತ್ತಿದ್ದ ಸೆರಗನ್ನು ತಕ್ಷಣ ಎದೆಯ ಮೇಲೆ ಕೈ ಇಟ್ಟು ಸಂಭಾಳಿಸಿದಳು ಹುಡುಗಿ ಜಾರದಂತೆ. ಅವಳ ಸ್ಥಿತಿ ಅವ ಅರಿಯದವನೇನಲ್ಲ. ಅವಳ ನಾಚಿಕೆ ಕಂಡು ಅವಳ ಸನಿಹ ಬೇಕೆನ್ನಿಸಿ ನಿಂತೇ ಇದ್ದ ಅವಳ ಮುಂದೆಯೇ ನಾಚಿಕೆಯ ಮುದ್ದೆಯಾದ ಪೂರ್ಣ ತಲೆ ಎತ್ತದೆ ನಿಂತಳು. ಬೆವರುತ್ತಿರುವ ಅವಳ ಹಣೆ, ಕೆಂಪಾದ ಅವಳ ಕೆನ್ನೆ, ನಡುಗುತ್ತಿರುವ ತುಟಿಗಳು. ತನ್ನ ಮುಂದೆ ಆ ಸೆರಗು ಜಾರದಂತೆ ಎದೆಯ ಮೇಲೆ ಒಂದು ಕೈ ಹಿಡಿದು ಅವಳು ಬಂಧಿಸಿದ್ದ ರೀತಿ ಕಂಡು ಅವ ಅವಳ ವಶಕ್ಕೊಳಗಾದ. ಅವಳ ಆ ಅಂದ, ನಾಚಿಕೆಗೆ ಸೋತವ ಅವಳ ಇನ್ನೂ ಸನಿಹ ಬಂದ. ಪೂರ್ಣ ತನ್ನ ಸೆರಗನ್ನು ಬಿಗಿ ಹಿಡಿದು ನಿಂತಳು. ಅವ ಹೆದರದೆ ಅವಳತ್ತ ಬಾಗಿದವನೇ ಸೆರಗು ಜಾರಿ ಬೆಳ್ಳಗೆ ಕಾಣುತ್ತಿದ್ದ ಅವಳ ಕೊರಳ ಬಳಿ ಮುತ್ತಿಟ್ಟು ಬಿಟ್ಟ ತಡ ಮಾಡದೆ. ರೋಮಾಂಚನ ಅವಳ ಮೈಯೆಲ್ಲ ವಿದ್ಯುತ್ ಸಂಚಾರವಾದಂತೆ ಉಸಿರು ಬಿಗಿ ಹಿಡಿದು ಕಣ್ಣರಳಿಸಿದವಳು ಅವ ಸರಿದಾಗ ಉಸಿರು ಹೊರಹಾಕಿದಳು. ಮುತ್ತು ಕೊಟ್ಟು ಅವಳನ್ನೇ ನೋಡುತ್ತಾ ನಿಂತಿದ್ದ ಭಾರ್ಗವ್. ಅವನ ಒರಟು ತುಟಿಗಳು ಅವಳ ಮೃದು ಚರ್ಮದ ಸ್ಪರ್ಶಕ್ಕೆ ಸೋತು ಮತ್ತೆ ತವಕಿಸಿದವು ಅವಳ ಸ್ಪರ್ಶಕ್ಕಾಗಿ. ಆದರೆ ಅದೇನಾಯಿತು? ತಕ್ಷಣ ಎಚ್ಚೆತ್ತವ ಹಿಂದೆ ಸರಿದು ನಿಂತ. ಆಗಲೇ ಅವ ತಾನೇನೋ ಮಾಡಿದನೆಂದು ಅರ್ಥ ಮಾಡಿಕೊಂಡಿದ್ದು. ನಿಧಾನವಾಗಿ ತಲೆ ಎತ್ತಿ ನೋಡಿದ ಪೂರ್ಣಳ ಮನದ ಸ್ಥಿತಿ ಇನ್ನೂ ಸಹಜವಾಗಿರಲಿಲ್ಲ. ಅವಳನ್ನೇ ನೋಡುತ್ತಿದ್ದವ ಅವಳ ನೋಟಕ್ಕೆ ನೋಟ ಬೆಸೆಯಲಾಗದೆ ಹೊರಬಂದು ಬಿಟ್ಟ ನಿಲ್ಲಲಾಗದೆ. ಏನೊಂದು ಅರಿಯದ ಪೂರ್ಣ ಇನ್ನೂ ಅಚ್ಚರಿಯಲ್ಲೇ ಇದ್ದಳು. ಅವನ ಬಿಸಿ ಉಸಿರಿನ ಸ್ಪರ್ಶ ಅವಳನ್ನು ಅವಳೇ ಮರೆಯುವಂತೆ ಮಾಡಿತ್ತು. ಇತ್ತ ಕೋಣೆಗೆ ಬಂದ ಭಾರ್ಗವನಿಗೆ, ಭಾರ್ಗವ್, ಇದೇನು ಮಾಡಿದೆ ನೀನು? ಕೇಳಿತು ಮನ. ತಕ್ಷಣ ಕೈಗಳಲ್ಲಿ ಮುಖ ಹುದುಗಿಸಿ ಮಂಚದ ತುದಿಗೆ ಕುಳಿತ. ಎದೆ ಬಡಿತ ಜೋರಾಗಿ ಅವನಿಗೆ ಕೇಳುವಂತಿತ್ತು. ಅವಳನ್ನು ಸ್ಪರ್ಶಿಸಿದ ತುಟಿಗಳು ಅದರುತ್ತಿದ್ದವು. ಮೈಯೆಲ್ಲ ಬಿಸಿ ಏರಿದಂತಾಯಿತು. ನೋ, ನಾನು ಪೂರ್ಣಂಗೆ ಸೋತಿಲ್ಲ. ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ಳಲು ನೋಡಿದ. ಆಗಲಿಲ್ಲ. ಅಷ್ಟರಲ್ಲಿ ಆಯುಷ್ ಬಂದ. ಅಣ್ಣ, ಬಾ ಹೋಗೋಣ ಎಂದಾಗ ಅವಸರದಲ್ಲಿ ಮೇಲೆದ್ದವ, ನಡಿ ಅಯ್ಯೋ, ಬೇಗ ಹೋಗೋಣ ಎಂದು ಬ್ಯಾಗ್ ಹಿಡಿದು ಕೆಳಗೆ ಬಂದು ಬಿಟ್ಟ. ಪೂರ್ಣಳ ನೋಟದಿಂದ ತಪ್ಪಿಸಿಕೊಳ್ಳಬೇಕೆಂಬ ಅವಸರ ಅವನಿಗೆ. ಭಾರ್ಗವ್, ಶರಾವತಿ ಹೇಳಿದ್ರು ನೀನು ಹೊರದೇಶಕ್ಕೆ ಹೋಗ್ತಿದ್ಯಾ ಅಂತ. ಹುಷಾರಾಗಿ ಹೋಗ್ಬಾ ಎಂದರು ವರುಣ ಅವ ಎಲ್ಲರ ಮುಂದೆ ಬಂದಾಗ. ಪೂರ್ಣಂಗೆ ಹೇಳಿದ್ಯಾ ಭಾರ್ಗವ್? ಕೇಳಿದರು ಶರಾವತಿ. ಅವ ಸುಮ್ಮನೆ ನಿಂತ. ಮಾತಿಲ್ಲ ಅವನ ಬಳಿ. ಅಮೃತ, ಪೂರ್ಣನ ಕರಿ ಎಂದರು ಶರಾವತಿ ಪಕ್ಕದಲ್ಲಿ ನಿಂತಿದ್ದವಳಿಗೆ. ಅಮೃತ ಓಡಿದಳು ಕೋಣೆಗೆ. ಭಾರ್ಗವ್, ಹುಷಾರು, ಮದುವೆ ಕೆಲಸ ಎಲ್ಲ ಶುರು ಆಗಿದೆ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಾ ಎಂದರು ಶರಾವತಿ. ಅವರ ಮಾತಿಗೆ ಪದ್ಮಜ್ಜಿಯೂ ಹೌದೆಂದರು. ಅವ ಏನೊಂದು ಹೇಳದೆ ನಿಂತ. ಜೇಬಿನಲ್ಲಿ ಕೈ ಇಟ್ಟು. ಅವನ ಒದ್ದಾಟ ಅವನನ್ನು ನಿಲ್ಲಲು ಬಿಡುತ್ತಿಲ್ಲ ಅಲ್ಲಿ. ಆದರೆ ತಪ್ಪಿಸಿಕೊಂಡು ಹೋಗುವ ಹಾಗಿಲ್ಲ. ಅಮ್ಮ, ನನಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ ಎಂದ ಧೈರ್ಯ ಮಾಡಿ. ಪೂರ್ಣ ಬಂದೇ ಬಿಟ್ಲು ಎಂದರು ಶರಾವತಿ ಮೆಟ್ಟಿಲತ್ತ ನೋಡುತ್ತಾ. ಭಾರ್ಗವನ ಕೈ ಏಕೋ ನಡುಗಿದವು. ಹಿಂದೆ ತಿರುಗಿ ನೋಡಲಿಲ್ಲ ಅವ ಪೂರ್ಣಳತ್ತ. ಪ್ರೀತಿಯನ್ನೇ ಒಪ್ಪದವ ಮುತ್ತು ಕೊಟ್ಟು ಬಂದಿದ್ದನಲ್ಲ ಅವಳಿಗೆ. ಇದ್ದ ಧೈರ್ಯ ಸಾಕಾಗಲಿಲ್ಲ. ಅವಳು ಕೂಡ ಉಸಿರು ಬಿಗಿ ಹಿಡಿದೇ ಬರುತ್ತಿದ್ದಳು ಅವನನ್ನು ಮತ್ತೆ ಎದುರಾಗಲು. ಪೂರ್ಣ, ಭಾರ್ಗವ್ ಸಿಂಗಾಪುರ್ ಹೋಗ್ತಿದ್ದಾನೆ ಎಂದರು ಶರಾವತಿ ಅವಳು ಕೆಳಗಿಳಿದು ಬಂದಾಗ. ಮತ್ತೊಂದು ಆಶ್ಚರ್ಯ ಅವಳಿಗೆ. ಭಾರ್ಗವನನ್ನೇ ನೋಡಿದಳು. ಆದರೆ ಅವ ಅವಳತ್ತ ನೋಡಲಿಲ್ಲ. ಮೈಸೂರಿನ ಕಿಂಗ್ ಎಂದು ಜಂಬದಿಂದ ಬೀಗುವವನಿಗೆ ಅವಳನ್ನು ನೋಡುವ ಧೈರ್ಯವೇ ಇಲ್ಲ ಆ ಕ್ಷಣ. ನಾನು ಹೋಗ್ಬರ್ತೀನಿ ಅಮ್ಮ ಎಂದವನೇ ಒಮ್ಮೆ ಪೂರ್ಣಳನ್ನು ನೋಡಿದ. ಅವಳ ನೋಟದಲ್ಲಿ ನೂರಾರು ಭಾವನೆಗಳಿದ್ದವು. ಆ ಭಾವನೆಗಳ ತೊಳಲಾಟ ಅವನ ಮನದಲ್ಲೂ ಎದ್ದಾಗ ನಿಲ್ಲದೆ ನಡೆದ ಭಾರ್ಗವ್ ಹೊರಗೆ. ಪೂರ್ಣ ಅವನ ಬೆನ್ನು ನೋಡುತ್ತಾ ನಿಂತಳಷ್ಟೇ. ಇವನೇಕೆ ಹೀಗೆ ಎಂದುಕೊಳ್ಳುತ್ತಾ. ಈಗಲಾದರೂ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾಗೆ ತನ್ನ ಪ್ರೀತಿಯ ಅರಿವಾಗುವುದೇ? ಅರಿವಾದರೂ ಅವ ಅವಳ ಮುಂದೆ ಇರಬೇಕಲ್ಲ. ಸಿಂಗಪೂರಿಗೆ ಹೊರಟಿರುವವನಲ್ಲವೇ? ಮುಂದೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ
ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು